ಅಲ್ಲ ರಾಜಣ್ಣ ಅವರು ಅವ್ರ ಮೇಲೆ ಮಾಟ ಮಂತ್ರ ಸಿದ್ದರಾಮಯ್ಯನವ್ರ ಮೇಲೆ ಮಾಟ ಮಂತ್ರ ಆಗಿದೆಯಾ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರಂತೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಂತೆ. ಅಂದ್ರೆ ತುಂಬಾ ಅಸಹಾಯಕರಾಗಿಬಿಟ್ಟಿದ್ದಾರೆ. ಬಹಳಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆದ್ರೂ ಕೂಡ ಸಿದ್ದರಾಮಯ್ಯನವರು ತುಟಿ ಪಿಟಕ್ಕಂತಿಲ್ಲ, ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡ್ತಾ ಇಲ್ಲ. ಪರ ವಿರುದ್ಧ ಅಥವಾ ಏನನ್ನೂ ಮಾತಾಡದೆ ತುಂಬಾ ಅಸಹಾಯಕ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬೇಸಿಕಲಿ ಸಿದ್ದರಾಮಯ್ಯನವ್ರು ಹಂಗಿಲ್ಲ. ಸಿದ್ದರಾಮಯ್ಯನವ್ರು ಒಂಥರ ಡೋಂಟ್ ಕೇರ್ ಮಾಸ್ಟರ್. ಅವ್ರಿಗೆ ಅನ್ಸಿದ್ದನ್ನ ಮಾತಾಡುವಂತಹ ವ್ಯಕ್ತಿತ್ವ ಅದು. ಅಂತ ಸಿದ್ದರಾಮಯ್ಯನವರ ಧ್ವನಿ ಅಡಗುಬಿಟ್ಟಿದೆ, ಅಸಹಾಯಕರೆಂಬಂತೆ ಕಾಣ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ರ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರಾ, ಅದ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ ರಾಜಣ್ಣ ಅವ್ರು ಹೇಳ್ತಿದ್ದಾರೆ. ನನ್ನ ಪ್ರಶ್ನೆ, ರಾಜಣ್ಣ ಅವರೇ ಇನ್ವೆಸ್ಟಿಗೇಷನ್ ಯಾರಿಗೆ ಕೊಟ್ಟಿದ್ದೀರಾ ಅಂತ, ಇನ್ವೆಸ್ಟಿಗೇಷನ್ ಯಾವ ಏಜೆನ್ಸಿಗೆ ಕೊಟ್ಟಿದ್ದೀರಾ ಅಂತ, ಪ್ರೈವೇಟ್ ಡಿಟೆಕ್ಟಿವ್ಗೆ ಯಾರಿಗಾದ್ರೂ ಕೊಟ್ಟಿದ್ದೀರಾ, ಅಥವಾ ಪೊಲೀಸ್ ಇಲಾಖೆಗೆ ಯಾರಿಗಾದ್ರೂ ಹೇಳಿದ್ದೀರಾ, ಅಥವಾ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ನ ಇನ್ವೆಸ್ಟಿಗೇಷನ್ಸ್ ಬ್ಯೂರೋ ಏಜೆನ್ಸಿ ಯಾರಿಗಾದ್ರೂ ಕೊಟ್ಟಿದ್ದೀರಾ, ಅಥವಾ ಈ ಮಾಟ ಮಂತ್ರ ಮದ್ದು ಗಲ್ಲಿ ಗಲ್ಲಿಯಲ್ಲಿ ಎಲ್ಲ ತೆಗಿತಾರಲ್ಲ ಅಂಥವ್ರಿಗೆ ಏನಾದರೂ ಕೊಟ್ಟಿದ್ದೀರಾ, ಯಾರಿಗೆ ಕೊಟ್ಟಿದ್ದೀರಾ ಇನ್ವೆಸ್ಟಿಗೇಷನ್ಗೆ? ಆ್ಯಂಡ್ ಇನ್ವೆಸ್ಟಿಗೇಷನ್ ಆದಮೇಲೆ ರಿಪೋರ್ಟ್ ಬಂದಮೇಲೆ ದಯವಿಟ್ಟು ಹೇಳಿ ಯಾರು ಮಾಡಿಸಿದ್ದಾರೆ ಮಾಟ ಮಂತ್ರ ಅಂತ.